ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಸುದೀಪ್ ಅವರೇನು ಬಿಟ್ಟಿ ಎಂಟರ್ಟೈನ್ಮೆಂಟ್ ಮಾಡಲ್ಲ, ಅವರಿಗೂ ಸಂಬಳ ಸಿಗುತ್ತೆ. ಕಿಚ್ಚನ ಬಗ್ಗೆ ಚಿತ್ರಲ್ ರಂಗಸ್ವಾಮಿ ಬೇಸರ. ವೀಕ್ಷಕರೇ, ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ 10 ಭರ್ಜರಿಯಾಗಿ TRPಯೊಂದಿಗೆ ಮುಕ್ತಾಯಗೊಂಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಈ ಬಾರಿಯ ಆಯ್ಕೆ ಪ್ರಕ್ರಿಯೆಯು ಕೊಂಚ ವಿಭಿನ್ನವಾಗಿತ್ತು. ಒಂದಿಷ್ಟು ಮಂದಿ ನೇರವಾಗಿ ಆಯ್ಕೆಯಾದರೆ ಇನ್ನು ಕೆಲವರು ವೋಟಿಂಗ್ ಮೂಲಕ ಬಿಗ್ ಬಾಸ್ ಪ್ರವೇಶಿಸಬೇಕಾಯಿತು. ಆ ಪೈಕಿ ಕೊನೆ ಕ್ಷಣದಲ್ಲಿ ವೋಟಿಂಗ್ನಲ್ಲಿ ಹೆಚ್ಚು ಅಂಕ ಪಡೆಯದ ನಟಿ ಬಾಡಿ ಬಿಲ್ಡರ್ ಚಿತ್ರಲ್ ರಂಗಸ್ವಾಮಿ ಹಿಂದೆ ಸರಿದಿದ್ದರು. ಇದೀಗ ಅವತ್ತಿನ ಕ್ಷಣಗಳನ್ನು, ಆ ಬೇಸರವನ್ನು ಮತ್ತೆ ತೋಡಿಕೊಂಡಿದ್ದಾರೆ. ನಟಿ ಹಾಗೂ ಬಾಡಿ ಬಿಲ್ಡರ್ ಚಿತ್ರಲ್ ರಂಗಸ್ವಾಮಿ ಇದೀಗ ಬಿಗ್ ಬಾಸ್ನಲ್ಲಿ ಅವಕಾಶ ಸಿಗದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗೂ ಕಿಚ್ಚ ಸುದೀಪ್ ಅವರ ಬಗ್ಗೆಯೂ ಮೌನ ಮುರಿದಿದ್ದಾರೆ ಚಿತ್ರಲ್. ನಾನು ಸುದೀಪ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬಳು. ಅವರ ನಟನೆಗಿಂತ ಅವರ ಸಂದರ್ಶನಗಳು ನನಗೆ ಇಷ್ಟ. ಅವರ ಮಾತಿನ ಶೈಲಿ ಟಕ್ ಅಂತ ಕೌಂಟರ್ ಸ್ಟೈಲ್ ನನಗೆ ಇಷ್ಟವಾಗುತ್ತಿತ್ತು. ಅದೇ ರೀತಿ ನಾನು ಸಹ ಕೆಲವು ಇಂಟರ್ವ್ಯೂಗಳಲ್ಲಿ ಮಾತನಾಡಿದ ವಿಡಿಯೋ ನೋಡಿ ಲೇಡಿ ಕಿಚ್ಚ ಎಂದು ಸಾಕಷ್ಟು ಮಂದಿ ಕಾಂಪ್ಲಿಮೆಂಟ್ ಕೊಟ್ಟಿದ್ದರು. ಆದರೆ ಅಸಲಿಗೆ ನಾನು ಇರೋದೇ ಹಾಗೆ. ನಾನು ಸುದೀಪ್ ಅವರನ್ನು ಕಾಪಿ ಮಾಡುತ್ತಿಲ್ಲ, ಅದು ನನ್ನ ಸ್ಟೈಲ್ ಎಂದಿದ್ದಾರೆ ಚಿತ್ರಲ್. ವೈಯಕ್ತಿಕವಾಗಿ ನಾನು ಬಿಗ್ ಬಾಸ್ ಸಲುವಾಗಿ ವೇದಿಕೆ ಏರಿದಾಗ ನನಗೆ ವೋಟ್ ಬರಲಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು. ನನ್ನನ್ನು ರಿಜೆಕ್ಟ್ ಮಾಡೋಕೆಂದೇ ಸೆಲೆಕ್ಟ್ ಮಾಡಿದ್ರಾ ಎಂದು ಬೇಸರ ಹೊರಹಾಕಿದ್ದಾರೆ ಚಿತ್ರಲ್. ನಾನು ಸುದೀಪ್ ಅವರ ಅಭಿಮಾನಿ, ಆದರೆ ಆ ವೇದಿಕೆಯ ಮೇಲೆ ನಾನು ರಿಜೆಕ್ಟ್ ಆಗಲು ಕಾರಣ ಏನು ಅಂತ ನನಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಅಷ್ಟು ದೊಡ್ಡ ಹೀರೋ ಆಗಿ ಅವರಿಂದ ಒಂದೇ ಒಂದು ಮಾತು, ನನ್ನ ರಿಜೆಕ್ಷನ್ಗೆ ಅವರ ಬಾಯಿಯಿಂದ ಮಾತು ಬರಲಿಲ್ಲ. ಯಾಕೆ ಈ ಹುಡುಗಿಯನ್ನು ಕರೆಸಿದ್ದು, ಯಾಕೆ ರಿಜೆಕ್ಟ್ ಮಾಡಿದ್ರು? ವಿಟಿ ಸಲುವಾಗಿ ಬಾಡಿ ಬಿಲ್ಡಿಂಗ್ ವಿಡಿಯೋ ಕೊಟ್ಟಿದ್ದೆ. ಚಾನಲ್ನವರು ಯಾವುದೋ ಸಿಲ್ಲಿ ವಿಡಿಯೋ ಹಾಕಿದ್ದಾರೆ. ಹಾಗೆ ಬಿಗ್ ಬಾಸ್ಗೆ ಹೋಗುವ ಮುನ್ನ ಕೆಲವೊಂದು ಇಂಟರ್ವ್ಯೂಗಳನ್ನು ಮಾಡುತ್ತಾರೆ. ಆ ಇಂಟರ್ವ್ಯೂನಲ್ಲಿ ರಾತ್ರಿ 3 ಗಂಟೆಯೊಂದಿಗೆ ಪುಷ್ ಅಪ್ ಮಾಡೋಕೆ ಹೇಳ್ತಾರೆ, ಚಕ್ರಾಸನ ಮಾಡು ಅಂತಾರೆ. ಎಲ್ಲ ಮಾಡಿದೆ, ಆದರೂ ರಿಜೆಕ್ಟ್ ಆದೆ ಎಂದಿದ್ದಾರೆ ಚಿತ್ರಲ್. ಅಲ್ಲಿಂದ ನನಗೆ ಸುದೀಪ್ ಸರ್ ಮೇಲೆ ಬೇಸರವಾಯಿತು. ನನಗನಿಸಿದ್ದು, ಯಾರಿಗೂ ಫ್ಯಾನ್ ಆಗಿ ಇರಬಾರದು, ಅವರ ಅಭಿಮಾನಿ ಆಗಿ ಇದ್ದೀವಿ ಅಂದರೆ ನಮಗೋಸ್ಕರವೂ ಅವರು ಮಾತನಾಡೋ ಹಾಗೆ ಇರಬೇಕು. ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಮದ್ಯಪಾನ, ಜ್ಯೋತಿಷ್ಯ, ವಶೀಕರಣ, ಗೇಮಿಂಗ್, ಟ್ರೆಂಡಿಂಗ್ ಇವ್ಯಾವುದನ್ನು ನಾನು ಪ್ರಮೋಟ್ ಮಾಡುವ ಕೆಲಸ ಮಾಡಲ್ಲ. ಯಾಕೆಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅನ್ನೋದು ನನಗೂ ಗೊತ್ತಿದೆ. ಒಂದಿಷ್ಟು ಎಥಿಕ್ಸ್ ಇಟ್ಟುಕೊಂಡೇ ಸಮಾಜದಲ್ಲಿ ಬಾಳುತ್ತಿದ್ದೇನೆ ಎಂದಿದ್ದಾರೆ. ನನಗೆ ಸಂದರ್ಶನಗಳಲ್ಲಿ ಕಂಡಂತ ಸುದೀಪ್ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಕಾಣಲಿಲ್ಲ. ನನಗೆ ಅವರ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು. ಆದರೆ ನಾನು ರಿಜೆಕ್ಟ್ ಆದ ಮೇಲೆ ಯಾಕೆ ಅವರು ಪ್ರಶ್ನೆ ಮಾಡಲಿಲ್ಲ? ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರ ಸಂದರ್ಶನ ನೋಡಿ ಸುದೀಪ್ ಅವರು ಇರೋ ಕಡೆ ಅನ್ಯಾಯ ಆಗೋಲ್ಲ ಅನ್ನೋದು ನನ್ನ ತಲೆಯಲ್ಲಿತ್ತು. ಆದರೆ ಅವರು ಆ ಕ್ಷಣ ಏನನ್ನೂ ಕೇಳಲಿಲ್ಲ. ಅಷ್ಟಕ್ಕೂ ಈ ವಿಚಾರ ಪಾಪ ಅವರ ಗಮನಕ್ಕೂ ಇರಲ್ಲ. ಇದನ್ನೆಲ್ಲ ನೋಡಿ ನಾನು ನನ್ನ ಲೈಫ್ನಲ್ಲಿ ಅಂದುಕೊಂಡಿದ್ದು ಏನೆಂದರೆ, ಅಭಿಮಾನ ಇರಬೇಕು ಹೊರತು ಅಂಧ ಅಭಿಮಾನ ಇರಬಾರದು. ಅವರು ಕೂಡ ಮೇಕಪ್ ಹಾಕ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡುತ್ತಾರೆ, ಅದು ಅವರ ಕೆಲಸ. ಅವರಿಗೂ ಆ ಕೆಲಸಕ್ಕೆ ಪೇಮೆಂಟ್ ಸಿಗುತ್ತೆ. ಹಾಗಂತ ಯಾರೇನು ಬಿಟ್ಟಿ ಎಂಟರ್ಟೈನ್ಮೆಂಟ್ ಮಾಡಲ್ಲ. ಯಾರಿಗಾದರೂ ಬಿಟ್ಟಿ ಮನೋರಂಜನೆ ಕೊಡೋಕೆ ಹೇಳಿ ನೋಡೋಣ, ಆಗುತ್ತಾ? ಆಗಲ್ಲ. ನಮಗೆ ಅನ್ಯಾಯವಾದಾಗ ಅವರು ಮುಂದೆ ಬಂದು ನಮಗೆ ನ್ಯಾಯ ದೊರಕಿಸುತ್ತಾರೆ ಎಂದು ನಾವು ಕುಳಿತುಕೊಂಡರೆ ನಮ್ಮ ಲೈಫ್ ಹಾಳಾಗುತ್ತದೆ ಎಂದು ಚಿತ್ರಲ್ ರವರು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.